ಈ ಜಗತ್ತು ಎಷ್ಟೊಂದು ವಿಸ್ಮಯ ಅಲ್ವಾ. ಈ ಕಲ್ಲು, ಮಣ್ಣು, ಮನುಷ್ಯ, ಜಲ, ಗಾಳಿ, ಬೆಳಕು ಇದೆಲ್ಲವೂ ಕೂಡ ದೇವರ ಸೃಷ್ಟಿಯೇ. ಆದರೆ ಮನುಷ್ಯ ಕೆಲವೊಮ್ಮೆ ದೇವರನ್ನೇ ನಾನೇ ಸೃಷ್ಟಿ ಮಾಡಿದ್ದು ಎನ್ನುವ ಭ್ರಮೆಯಲ್ಲಿ ಬದುಕುತ್ತಿರುತ್ತಾನೆ. ನನ್ನ ಪ್ರಕಾರ ಮನುಷ್ಯ ಬರೀ ದೇವರ ಮೂರ್ತಿಯನ್ನು ಕೆತ್ತಬಹುದೇ ಹೊರತು ದೇವರನ್ನಲ್ಲ. ದೇವರು ಇರಬೇಕಾದಂಥ ಸ್ಥಳ, ನೆಲೆಯಾಗಬೇಕಾದಂಥ ಜಾಗ ಆತನೇ ಕಂಡುಕೊಂಡಿರುತ್ತಾನೆ. ಮನುಷ್ಯ ಬರೀ ಅದಕ್ಕೆ ಮಂಟಪವನ್ನು ಕಟ್ಟಿ ದೇವಸ್ಥಾನ ಅನ್ನುವ ಹೆಸರಿಡಬಹುದಷ್ಟೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗುವಂಥ ದೇವಸ್ಥಾನ ಈ ಒಂದು ಮಾತಿಗೆ ಸಾಕ್ಷಿಯಾಗಿದೆ. ಎಷ್ಟೋ ವರ್ಷಗಳಿಂದ ಜಲಪಾತಕ್ಕೆ ತನ್ನ ತಲೆಯನ್ನು ಒಡ್ಡಿ ತಂಪಾಗಿ ಕುಳಿತಿದ್ದ ಗಣಪತಿಯನ್ನು ತೆಗೆದು ಮಂಟಪದ ಒಳಗೆ ಸ್ಥಾಪನೆ ಮಾಡಲಾಗುತ್ತೆ. ಹೀಗೆ ಮಾಡಿದ ದಿನದಿಂದಲೇ ಹಸಿರಾಗಿದ್ದಂಥ ಆ ಊರು ಸಂಪೂರ್ಣವಾಗಿ ಬರಗಾಲಕ್ಕೆ ತಿರುಗಿಬಿಡುತ್ತದೆ. ನಂತರ ಪುನಃ ಗಣೇಶನನ್ನ ಮಂಟಪದಿಂದ ತೆಗೆದು ಮರಳಿ ಜಲಪಾತದ ಅಡಿಗೆ ಇಟ್ಟಾಗ ಆ ಊರು ಪುನಃ ಯಥಾಸ್ಥಿತಿಗೆ ಬರುತ್ತದೆ. ಅಂದಿನಿಂದ ಆ ಗಣಪತಿಯನ್ನ ಅಗ್ನಿ ಗಣಪತಿ ಎನ್ನುವ ನಾಮಾಂಕಿತದೊಂದಿಗೆ ಇಂದಿಗೂ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಶಾಂತವಾಗಿ ನೀರಿಗೆ ತಲೆಯನ್ನು ಒಡ್ಡಿ ಕುಳಿತುಕೊಂಡಿರುತ್ತಾನೆ. ಇಲ್ಲಿರುವಂಥ ನೀರು ಎಂದಿಗೂ ಕೂಡ ಬರಿದಾಗುವುದಿಲ್ಲ. ಇದಿಷ್ಟು ಇಟಲ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ದರಗುಡ್ಡೆಯ ಚರಿತ್ರೆ. ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ ದರೆಗುಡ್ಡೆ ಎನ್ನುವ ಊರಿನಲ್ಲಿದೆ. ಬನ್ನಿ ಹಾಗಾದರೆ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕೋಣ. ಗುರುಗಳೇ ನೋಡ್ಬೋದು, ನಾವು ಬಂದಿರೋದು ಆ ಕಡೆಯಿಂದ. ಈ ಪ್ಲೇಸ್ ಬಂದು ದರೆಗುಡ್ಡೆ ಅಂತ. ಇಲ್ಲಿ ಈ ಕಡೆ ನೋಡಿದ್ರೆ ಅಂದರೆ ಇಲ್ಲಿವರೆಗೂ ನಿಮ್ಗೆ ಲೊಕೇಶನ್ ಹಾಕ್ಕೊಂಡು ನಾರ್ಮಲಾಗಿ ಬರ್ಬೋದು. ಮುಂದ್ಗಡೆ ಕೂಡ ಲೊಕೇಶನ್ ಇದೆ, ಬಟ್ ನಿಮ್ಗೆ ತೋರಿಸ್ತಾ ಇರೋದಷ್ಟೇ ನಾನು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ದರೆಗುಡ್ಡೆ ಶಿವರಾಜ ದ್ವಾರ ಅಂತಿದೆಯಲ್ಲ, ಈ ಒಂದು ದ್ವಾರದ ಮೂಲಕ ಸ್ವಲ್ಪ ಒಳಗಡೆ ಹೋಗ್ಬೇಕಾಗತ್ತೆ. ಏನು ಒಂದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಕರೆಕ್ಟಾಗಿ. ಸರಿ, ಇಲ್ಲಿಂದ ಮುಂದೆ ಹೋಗೋಣ. ಸರ್, ದೇವಸ್ಥಾನ ಓಪನ್ ಇದೆಯಾ? ಅಲ್ಲ ಆ ಕಡೆ ಸರಿ. ಹೌದಾ? ಬರೋದೇ ರಿಟರ್ನ್ ಬರೋದವ್ರೆ? ಅವ್ರು ಬರೋದಾದರೆ ಎಷ್ಟೊತ್ತಾಗತ್ತೆ? ಇನ್ನು ನಾಳೆ ಆಯಿತಾ? ಹೌದಾ, ಸರಿ ಅಡ್ಡಿಲ್ಲ. ಗುರುಗಳೇ, ಅವ್ರು ಹೇಳಿರೋದು ಏನಂದರೆ, ನಾವು ಬರೋದಿದ್ರೆ 1 ಗಂಟೆ ಒಳಗಡೆ ಬರಬೇಕಿತ್ತಂತೆ. ಇವಾಗಲೇ ಟೈಮು 1:15 ಹತ್ರ ಆಗಿದೆ. 1 ಗಂಟೆ ನಂತರ ಅಲ್ಲಿನ ಅರ್ಚಕರು ಇರೋದಿಲ್ಲ. ನಾವು ಹೋಗಿ ನೋಡ್ಕೊಂಬರ್ಬೋದು, ಆದರೆ ಅರ್ಚಕರ ಹತ್ರ ಸ್ವಲ್ಪ ಡೀಟೇಲ್ಸ್ ಕೇಳೋಣ ಅಂದ್ಕೊಂಡಿದ್ದೆ. ಬಟ್ 1 ಗಂಟೆ ನಂತರ ಅವ್ರು ಹೋದರು. ಇನ್ನು ಬರೋದಿಲ್ಲ ಅವರು. ಅಂದರೆ 1 ಗಂಟೆ ಮಧ್ಯಾಹ್ನದವರೆಗೂ ಇರ್ತಾರಂತೆ, ಬೆಳಗ್ಗೆಯಿಂದ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರೋದಿದ್ದರೆ ಆದಷ್ಟು ಬೆಳಗ್ಗೆ ಬೇಗನೆ ಬನ್ನಿ. ಅಲ್ಲಿಂದ ಬೆಳಗ್ಗೆ ಒಂದು 9 ಗಂಟೆಯಿಂದ 1 ಗಂಟೆವರೆಗೂ ಇರ್ತಾರೆ. ಹಾಗಾಗಿ ಈಗ ಬಂದಿರೋದ್ರಿಂದ ನಾವು ಅವರು ಸಿಗ್ತಾಯಿಲ್ಲ ನಮಗೆ. ಎದುರುಗಡೆ ನೋಡ್ಬೋದು ದೇವಸ್ಥಾನ. ಅಂದರೆ ಇಲ್ಲಿರುವಂಥದ್ದು ಈಶ್ವರ ದೇವಸ್ಥಾನ, ಅದೇ ಸೋಮನಾಥೇಶ್ವರ. ಮತ್ತು ಆ ಪಕ್ಕದಲ್ಲಿ ಏನು ದಾರಿ ಇದೆ, ಅಲ್ಲಿಂದ ಹೋದರೆ ನಿಮಗೆ ಆ ಫಾಲ್ಸಲ್ಲಿರುವಂಥ ಒಂದು ಗಣೇಶ ತೋರುತ್ತೆ ನೋಡಿ. ಇಲ್ಲಿ ನೋಡ್ಬೋದು, ಕ್ಲೋಸ್ ಆಗಿದೆ. ಡೋರ್ ಕ್ಲೋಸ್ ಮಾಡಿ ಹೊರಟಿದ್ದಾರೆ ಅವರು ಅರ್ಚಕರು. ನೋಡಿ, ಎದುರುಗಡೆ ಬಂದರೆ ಈ ರೀತಿಯಾದ ಒಂದು ಗರುಡು ಗಂಬವನ್ನು ನೋಡ್ಬೋದು. ಇದೆಲ್ಲ ಹೊಸದಾಗಿ ಮಾಡಿರೋದು ಅನ್ಕೋತೀನಿ, ಯಾಕಂದರೆ ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಅಂದರೆ ಹೊಳಿತಾ ಇದೆ ನೋಡಿ. ಈ ಕಡೆ ಫುಲ್ಲು ಗುಡ್ಡೆ ಇದೆ. ನಮ್ಮ ಪಾದರಕ್ಷೆಗಳನ್ನದೇ ಇಲ್ಲೇ ಇಟ್ಟು ಆ ಕಡೆ ಹೋಗೋಣ ಬನ್ನಿ. ಇಲ್ಲಿಗೇನೋ ಮೆಟ್ಲಿದೆಯಲ್ಲ, ಏನಿದು ಈ ಕಡೆ ಹೋಗೋದಕ್ಕೆ ನೋಡಿ. ಮೇಲ್ಗಡೆ ಒಂದು ಈಶ್ವರನ ಮೂರ್ತಿಯನ್ನು ನೋಡ್ಬೋದು. ಜಾಸ್ತಿ ಮಳೆ ಬಂದರೆ ಅಲ್ಲೂ ಕೂಡ ದೇವರ ತಲೆ ಮೇಲೆ ಕೂಡ ನೀರು ಬೀಳುತ್ತೆ ಅನ್ಕೋತೀನಿ, ಯಾಕಂದರೆ ಇಲ್ಲಿ ನೋಡಿ ಹರ್ಕೊಂಡು ನೀರು ಇಲ್ಲಿವರೆಗೂ ಬಂದಿದೆ. ಇಲ್ಲಿಂದ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಹೋದರೆ ದೇವಸ್ಥಾನದ ಎಂಟ್ರೆನ್ಸ್ ಇದು. ಬಟ್ ನಮಗೆ ಗಣೇಶ ಕಾಣುವಂಥದ್ದು ಇಲ್ಲಿ. ಇಲ್ಲೊಂದು ದಾರಿ ಇದೆ.
ಮೊದಲನೇ ಬಾರಿ ಇಲ್ಲಿಗೆ ಬರ್ತಾ ಇರೋದಲ್ವ, ಹಾಗಾಗಿ ನನಗೂ ಸರಿಯಾಗಿ ಗೊತ್ತಿಲ್ಲ ಗಣೇಶ ಎಲ್ಲಿದೆ ಅಂತ. ಫಾಲ್ಸ್ ಸೌಂಡ್ ಮಾತ್ರ ಕೇಳ್ತಾ ಇದೆ. ಇಲ್ಲೊಂದು ಬೋರ್ಡ್ ಇದೆ, ಅರ್ಚಕರಿಗೆ ಮಾತ್ರ ಪ್ರವೇಶ ಇಲ್ಲ. ಮತ್ತೆ ಇಲ್ಲೇ ಇದೆಯಲ್ಲ ಗಣೇಶ, ಈ ಮಹಾಗಣಪತಿ. ಗುರುಗಳೇ, ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಎದುರುಗಡೆ ನೋಡ್ಬೋದು ಮೇನ್ ದ್ವಾರ ಏನಿದೆ ಅದು ಕ್ಲೋಸ್ ಆಗಿದೆ, ಹಾಗಾಗಿ ಇಲ್ಲೊಂದು ಚಿಕ್ಕ ಗೇಟ್ ಇದೆಯಲ್ಲ ಅದನ್ನು ತಕ್ಕೊಂಡು ಒಳಗಡೆ ಬರ್ತಾ ಇದ್ದೀವಿ. ಈ ಕಡೆ ಬಂದರೆ ಇಲ್ಲೊಂದು ಕುಂಡ ನೋಡ್ಬೋದು. ಈ ಒಂದು ಕುಂಡದಲ್ಲಿ ಯಾವತ್ತೂ ಕೂಡ ನೀರು ಕಡಿಮೆ ಆಗೋದಿಲ್ಲ. ಅಂಥ ಪ್ರವಾಹ ಬಂದರೂ ಕೂಡ ಇದರಲ್ಲಿ ನೀರು ಅನ್ನೋದು ಜಾಸ್ತಿ ಕೂಡ ಆಗೋದಿಲ್ಲ, ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಈ ಒಂದು ನೀರನ್ನು ಕುಡಿದ್ರೆ ಚರ್ಮ ರೋಗಗಳು, ಇನ್ನಿತರ ರೋಗಗಳು ಗುಣ ಆಗುತ್ತೆ ಅನ್ನೋದು ಎಲ್ಲ ಭಕ್ತಾಭಿಮಾನಿಗಳ ನಂಬಿಕೆ. ಒಳಗಡೆ ನೋಡ್ಬೋದು, ಇಲ್ಲೊಂದು 2.5 ಅಡಿ ಇದೆ ಅಷ್ಟೇ. ಇದು ಯಾವತ್ತೂ ಕೂಡ ಇಲ್ಲಿ ನೀರು ಕಡಿಮೆನೂ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಯಾವ ಸುಡು ಬಿಸಿಲಿಗೂ ಕೂಡ ಇಲ್ಲಿ ನೀರು ಇಂಗೋದೇ ಇಲ್ಲ ಅಂತೆ. ವರ್ಷದ 365 ದಿನವೂ ಇಷ್ಟೇ ನೀರನ್ನು ನೋಡ್ಬೋದು. ಇಲ್ಲಿಂದ ಈ ಕಡೆ ಬಂದರೆ ಇದು ಹೇಳಿದ್ನಲ್ಲ, ಆ ಕಡೆಯಿಂದ ಬಂದರೆ ನಾವು ಮಹಾದ್ವಾರ, ಇದು ಎದುರುಗಡೆ ನೋಡ್ಬೋದು. ಇಲ್ಲಿ ಎದುರುಗಡೆ ಬಂದರೆ ಎಲ್ಲ ಶಿವನ ದೇವಸ್ಥಾನದಲ್ಲೂ ಕಾಣುವಂಥ ಶಿವನ ವಾಹನವಾದ ನಂದಿಯನ್ನು ಇಟ್ಟಿದ್ದಾರೆ. ಇಲ್ಲಿಂದ ಈ ಕಡೆ ದೇವರನ್ನು ನಾವು ಇವತ್ತು ನೋಡೋದಕ್ಕಾಗೋದಿಲ್ಲ, ಯಾಕಂದರೆ ಅರ್ಚಕರು ಆಲ್ರೆಡಿ ಬೀಗ ಹಾಕಿ ಹೋಗಿದ್ದಾರೆ. ಇಲ್ಲಿಂದ ಕಾಣುತ್ತಾ ನೋಡೋಣ ತಲೆ. ಇಲ್ಲಿಂದ ಕಾಣಲ್ಲ ಒಳಗಡೆ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿರುವಂಥ ಲಿಂಗ ಇದೆಯಲ್ಲ ಅದು 7 ಫೀಟ್ ಇದೆ. ಮತ್ತು ಈ ದೇವಸ್ಥಾನ ಭೂಮಂಡಲಕ್ಕಿಂತ 7 ಅಡಿ ಕೆಳಗಡೆ ಇದೆ. ಅಂದರೆ ನಾರ್ಮಲಾಗಿ ದೇವಸ್ಥಾನಗಳು ಎತ್ತರದಲ್ಲಿರುತ್ತೆ, ಬಟ್ ಇಲ್ಲಿರುವಂಥ ದೇವಸ್ಥಾನ ಏನಿದೆ 7 ಅಡಿ ಕೆಳಗಡೆ ಇದೆ. ಮತ್ತು 7 ಫೀಟ್ ಇರುವಂಥ ಒಂದು ಲಿಂಗವನ್ನು ನೋಡ್ಬೋದು. ಬಾಗ್ಲಾಕಿದ್ದಾರೆ, ಹಾಗಾಗಿ ನಮಗೆ ತೋರಿಸೋದಕ್ಕಾಗ್ತಾಯಿಲ್ಲ. ಇಲ್ಲಿಂದ ಈ ಕಡೆ ಬಂದರೆ ಸುತ್ತಮುತ್ತ ಇಲ್ಲೆಲ್ಲ ಗುಡ್ಡಗಳನ್ನು ನೋಡ್ಬೋದು. ಈ ಕಡೆ ಬಾಗಿಲು ಬಂದರೆ ಈ ಥರ, ಇಲ್ಲಿಗೆ ಬಂದರೆ ಮತ್ತೆ ಅದೇ ಮಹಾದ್ವಾರಕ್ಕೆ ಬಂದೆ. ನೋಡಿ, ಇದಿಷ್ಟು ದೇವಸ್ಥಾನದ ಒಳಗಡೆದ್ದು. ಇನ್ನು ಆ ಕಡೆ ಹೋದರೆ ಇಲ್ಲೊಂದು ಪಾಂಡವರ ಗುಹೆ ಇದೆಯಂತೆ. ಇದಿಷ್ಟು ದೇವಸ್ಥಾನದ ಒಳಗಡೆ ಆಯ್ತಲ್ಲ ಗುರುಗಳೇ. ಇನ್ನು ಇಲ್ಲಿಂದ ಒಂದು ಮೇಲ್ಗಡೆ ಹೋಗಿ ಪಾಂಡವರ ಗುಹೆ ಇದೆಯಂತೆ. ಆ ಒಂದು ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಬಂದಿದ್ದಾಗ ಆ ಒಂದು ಗುಹೆಯಲ್ಲಿ ವಾಸ ಮಾಡ್ತಿದ್ರಂತೆ. ಸರಿ, ಹಾಗಾದರೆ ಅಲ್ಲಿಗೂ ಹೋಗಿ ಅಲ್ಲಿರುವಂಥ ಗುಹೆಯನ್ನು ಕೂಡ ಎಕ್ಸ್ಪ್ಲೋರ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸರಿ, ಅಲ್ಲಿ ಹೋಗೋಣ ಬನ್ನಿ.